children. Good afternoon. So ಇವತ್ತು ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳೋದ್ರ ಜೊತೆಗೆ ಇವತ್ತು ಆಲ್ರೆಡಿ ಎರಡಲ್ಲ, ಹಾಗಾಗಿ ಇವತ್ತಿನ ಹೊಸ ಅಧ್ಯಾಯ ಆದಂತಹ ಶಟಲ್ ಬ್ಯಾಡ್ಮಿಂಟನ್ ಆಟ ಎಲ್ಲೂ ನೋಡಿದಿರಾ, ಆಡಿದಿರಾ, ನೋಡಿದಿರಾ, ಆಡಿದಿರಾ ಅಂತಂದ್ರೆ ಸೊ ಅದರ ಒಂದು ಇತಿಹಾಸ, ಆಟದ ಒಂದು ಅಂಕಣದ ಉದ್ದ, ಆಟದಲ್ಲಿ ಬರ್ತಕ್ಕಂತ ಉಪಕರಣಗಳ ಯಾವ್ಯಾವು, ಈ ಅಂಕಣ ಮತ್ತು ಉಪಕರಣದ ಜೊತೆ ಏನ್ ರೂಲ್ಸ್ ಇದೆ ಅಂತಕ್ಕಂಥದನ್ನ ಎಲ್ಲವೂ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬ್ಯಾಡ್ಮಿಂಟನ್ ಆಟ ಪ್ರಾಚೀನ ಕಾಲದಿಂದಲೂ ಪ್ರಚಲಿತವಾಗಿದೆ. ಪ್ರಾಚೀನ ಕಾಲ ಅಂದ್ರೆ ಹಿಂದಿನ ಕಾಲ, ಹಿಂದಿನ ಕಾಲದಿಂದಲೂ ಈ ಆಟ ಪ್ರಚಲಿತವಾಗಿದೆ ಬಸವರಾಜ. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಪ್ರಿಯವಾದಂತ ಆಟ. ಇತ್ತೀಚಿನ ದಿನಗಳಲ್ಲಂತೂ ಇದು ತುಂಬಾ ಜನಪ್ರಿಯವಾದಂತ ಆಟ. ಇದು ಸ್ಪರ್ಧೆಗೆ ಮಾತ್ರ ಆಟ ಸೀಮಿತವಾಗಿರದೆ, ಅಂದ್ರೆ ಕಾಂಪಿಟೇಷನ್ಗೆ ಈ ಆಟ ಜನರು ತಮ್ಮ ಆರೋಗ್ಯವನ್ನ ಕಾಪಾಡಿಕೊಂಡು ಮನೋಲ್ಲಾಸವನ್ನು ಪಡೆಯುವುದಕ್ಕೋಸ್ಕರ ಈ ಆಟವನ್ನ ಸಾಮಾನ್ಯವಾಗಿ ಆಡುತ್ತಿದ್ದೇವೆ. ಇದು ತುಂಬಾ ಸಂತೋಷ ನೀಡ್ತಕ್ಕಂತಹ, ಎಲ್ಲ ವರ್ಗದ ಜನರು ಅಭಿರುಚಿಯನ್ನು ಮೂಡಿಸ್ತಕ್ಕಂತಹ ಆಟ ಆಗಿದೆ. ಈ ಒಂದು ಆಟವನ್ನ ಕಡಿಮೆ ಜಾಗದಲ್ಲಿ ಕಡಿಮೆ ಸಲಕರಣೆಗಳಿಂದ ಕೂಡಿದಂತಹ ಆಡಬಹುದಾದಂತಹ ಈ ಆಟವನ್ನ ಚಿಕ್ಕ ಮಕ್ಕಳಿಂದ ವಯೋವೃದ್ಧರವರೆಗೂ ಆಡುವುದನ್ನು ನಾವು ಕಾಣುತ್ತೇವೆ. ಈ ಆಟ ನೋಡಿ, 6 ವರ್ಷದಿಂದ ಹುಡುಗನಿಂದ ಹಿಡಿದು 60 ವರ್ಷದ ವಯಸ್ಸಿನ ವಯೋವೃದ್ಧರು ಸಮೇತ ಈ ಆಟವನ್ನು ಆಡಬಹುದು. ಆದ್ರೆ ಈ ಆಟ ಆಡೋದ್ರ ಜೊತೆಗೆ ಸ್ಪರ್ಧೆಗೋಸ್ಕರ ಆಟ ಆಡದೆ ತಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ, ತಮ್ಮ ಆರೋಗ್ಯವನ್ನ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ಲಿಕ್ಕೆ, ಫಿಸಿಕಲಿ ಸ್ಟ್ರಾಂಗ್ ಆಗ್ಲಿಕ್ಕೆ, ಮನರಂಜನೆಗೋಸ್ಕರ ವ್ಯಾಯಾಮಕ್ಕೋಸ್ಕರ ಆಟ ಆಡ್ತಾ ಇದಾರೆ. ಮಕ್ಕಳಿಗಾದ್ರೆ ಮನರಂಜನೆ ಆಗುತ್ತೆ. ಸೊ ವಯೋವೃದ್ಧರಾದ್ರೆ ಅವರ ಆರೋಗ್ಯದಲ್ಲಿ ಚೆನ್ನಾಗುತ್ತೆ. ಅಲ್ಲಪ್ಪ ವಿನಯ್ ಕುಮಾರ್, ಆಕಾಶ್, ಸೊ ಲಾಸ್ಟ್ ಅಲ್ಲಿ ಇದ್ದೀರಾ, ಕೇಳ್ತಾ ಇದೀಯಾ? ಕ್ವಶನ್ ಕೇಳ್ತೀನಿ. ಈ ಪಾಠದ ಜೊತೆ ನಿಮಗೆ ಕ್ವಶನ್ ಕೇಳ್ತಾ ಇರ್ತೀನಿ. ಇದು ಇತಿಹಾಸ ನೋಡೋಣ. 1873ರಲ್ಲಿ ಇಂಗ್ಲೆಂಡಿನ ಗೌಸ್ಟೆರ್ ಪಿರಿಯಲ್ಲಿ ಡ್ಯೂಪೋರ್ಟ್ ಅಂತಕ್ಕಂತಹ ಡ್ಯೂಕ್ನ ಮನೆಯಲ್ಲಿ ಸಂತೋಷಕೂಟವನ್ನು ಏರ್ಪಡಿಸಲಾಗಿತ್ತು. ಎಷ್ಟರಲ್ಲಿ? 1873ರಲ್ಲಿ. ಎಲ್ಲಿ? ಒಂದು ದೇಶ, ಹೌದಲ್ಲ? ಆ ಇಂಗ್ಲೆಂಡ್ನ ಗೌಸ್ಟೆರ್ ಪಿರಿಯಲ್ಲಿ ಡ್ಯೂಪೋರ್ಟ್ ಡ್ಯೂಕ್ ಅಂತಕ್ಕಂಥವನು, ಡ್ಯೂಕ್ ಅವನ ಹೆಸರು. ಡ್ಯೂಪೋರ್ಟ್ ಡ್ಯೂಕ್. ಈ ವ್ಯಕ್ತಿ ತನ್ನ ಮನೆ ಅಂದ್ರೆ ಅವನೊಂದು ಪ್ಯಾಲೇಸ್ ಇದೆ, ಅಲ್ಲಿ ಔತಣ ಊಟ ಅಂತಂದ್ರೆ ಏನೋ ಒಂದು ಪಾರ್ಟಿ, ಎಲ್ಲ VIP ಕಳಿಸ್ತಕ್ಕಂತ ಒಂದು ಪಾರ್ಟಿ. ಆ ಪಾರ್ಟಿಯನ್ನು ಇಟ್ಕೊಂಡಿದ್ದ ಯಾರು? ಡ್ಯೂಪೋರ್ಟ್ ಡ್ಯೂಕ್. ಎಲ್ಲಿ? ಗೌಸ್ಟೆರ್ ಪಿರಿಯಲ್ಲಿ. ಎಷ್ಟರಲ್ಲಿ? ಇನ್ನೊಂದ್ಸರಿ ಹೇಳ್ತೀನಿ. 1873ರಲ್ಲಿ ಇಂಗ್ಲೆಂಡ್ ಒಂದು ದೇಶದಕ್ಕಂತ ಒಂದು ಸ್ಥಳದಲ್ಲಿ, ಆ ಸ್ಥಳ ಗೌಸ್ಟೆರ್ ಪಿರಿ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಡ್ಯೂಪೋರ್ಟ್ ಡ್ಯೂಕ್ ಅಂತಕ್ಕಂಥವನು ಅವರ ಮನೆಯಲ್ಲಿ ಒಂದು ಔತಣ ಕೂಟವನ್ನು, ಸಂತೋಷ ಕೂಟವನ್ನು ಏರ್ಪಡಿಸಲಾಗಿತ್ತು. ಅಲ್ಲಿಗೆ ಆಗಮಿಸಿದಂತಹ ಅತಿಥಿಗಳು ಮನರಂಜನೆಗೋಸ್ಕರ ಆಟವನ್ನು ಪ್ರಾರಂಭಿಸಿದರು. ಅಲ್ಲಿಗೆ ಆಗಮಿಸಿದಂತಹ ಎಲ್ಲ ಅತಿಥಿ ಮಹೇಶ್ವರು, ಮಹನೀಯರು, ಎಲ್ಲ ಏನು VIP ಬರ್ತಿರ್ತಾರಲ್ಲ, ಗೆಸ್ಟ್, ಅವರು ಈ ಆಟವನ್ನ ಏನ್ ಮಾಡಿದ್ರು? ಮನರಂಜನೆಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಆಟ ಆಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಆ ಡ್ಯೂಕ್ ನ ಮನೆಯಾದಂತಹ ಒಂದು ಯಾವ್ದಪ್ಪ ಅಂತಂದ್ರೆ ಆ ಹೌಸ್, ಈ ಡ್ಯೂಕ್
ಈ ಡ್ಯೂಕ್ ನ ಮನೆಯಾದಂತಹ ಹೌಸ್ ಯಾವ್ದಪ್ಪ ಅಂತಂದ್ರೆ ಅದು ಔತಣ ಕೂಟದ ಹೌಸ್ ಬ್ಯಾಡ್ಮಿಂಟನ್ ಹೌಸ್. ಅದು ಹೆಸರೇ ಅವ್ರ ಮನೆ ಹೆಸರೇ ಬ್ಯಾಡ್ಮಿಂಟನ್ ಹೌಸ್. ಆ ಒಂದು ಸ್ಥಳದಲ್ಲಿ ಈ ಆಟ ಮೊದಲಿಗೆ ಆಡಿದ್ದರಿಂದ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಅಂತ ಹೆಸರು ಬಂತು. ರಾಕೇಶ್, ಈ ಆಟವನ್ನ ಎಷ್ಟರಲ್ಲಿಯಪ್ಪ ಇಂಗ್ಲೆಂಡ್ ಅಲ್ಲಿ ಬಂದಿದ್ದು? 1800 ಎಷ್ಟರಲ್ಲಿ? 73ರಲ್ಲಿ. ಎಲ್ಲಿ? ಗ್ಲೋಸೆಸ್ಟರ್ ಸಿಟಿಯಲ್ಲಿ. ಡ್ಯೂಕ್ ಅಂತಕ್ಕಂಥವನು ಏನನ್ನ ಏರ್ಪಡಿಸಲಾಗಿದ್ದ? ಏನ್ ಏರ್ಪಡಿಸಿದ್ರು ಅವರು? ಅದನ್ನ ಸಂತೋಷ ಕೂಟ ಅಂತ ಹೇಳಬೇಕು. ಸಂತೋಷ ಕೂಟಕ್ಕೆ ಆಗಮಿಸಿದಂತಹ ಅತಿಥಿಗಳೆಲ್ಲ ಏನ್ ಆಟ ಆಡ್ತಾ ಇದ್ರು? ಮನರಂಜನೆ ಆಟ ಆಡ್ತಾ. ಅದು ಎಂತಹ ಆಟ? ಬ್ಯಾಡ್ಮಿಂಟನ್ ಹೌಸ್ ಅಲ್ಲಿ ಆಟ ಆಡೋದ್ರಿಂದ ಈ ಒಂದು ಆಟಕ್ಕೆ ಹೆಸರು ಬಂತು. ಹೌದಲ್ಲ? ಅರ್ಥ ಆಗ್ತಿದೆಯಲ್ಲ? ಎಸ್. ಸೊ ಡ್ಯೂಕ್ ನ ಮನೆಯಾದಂತಹ ಬ್ಯಾಡ್ಮಿಂಟನ್ ಹೌಸ್ ನಲ್ಲಿ ಈ ಆಟ ಮೊದಲಿಗೆ ಆಡಿದ್ರಿಂದ ಇದಕ್ಕೆ ಬ್ಯಾಡ್ಮಿಂಟನ್ ಎಂದು ಹೆಸರು ಬಂತು. ಆಗ ಭಾರತದಲ್ಲಿ ಆಂಗ್ಲದ ಸೈನಿಕರು ಅಂದ್ರೆ ಬ್ರಿಟಿಷ್ ಸೈನಿಕರು, ಸೈನ್ಯಾಧಿಕಾರಿಗಳು ಈ ಆಟವನ್ನ ಕಂಡುಕೊಂಡಿದ್ರು. ಆಗ ಈ ಆಟಕ್ಕೆ ಪೂನಾ ಎಂದು ಕರೆಯುತ್ತಿದ್ದರು ಅವರು. ಬ್ಯಾಡ್ಮಿಂಟನ್ ಹೌಸ್, ಬ್ಯಾಡ್ಮಿಂಟನ್ ನ ಮೊದಲ ಹೆಸರು ಏನಂತ ಹೇಳ್ತಾರೆ ಹೇಳಿ? ಪೂನಾ. ಅಂದ್ರೆ 1873ರಲ್ಲಿ ಯಾರ ಅಧೀನದಲ್ಲಿತ್ತು ಭಾರತ? ಇಂಗ್ಲೆಂಡಿನ ಬ್ರಿಟಿಷರ ಕೈಗೊಂಬೆಯಾಗಿದ್ವಿ ನಾವು ಅವಾಗ. ಹೌದಾ? ಸೊ ಅವರು ಈ ಆಟವನ್ನ ಗ್ಲೋಸೆಸ್ಟರ್ ಸಿಟಿಯಲ್ಲಿ ಯಾರು ಡ್ಯೂಕ್ ನ ಒಂದು ಮನೆಯಲ್ಲಿ ಔತಣ ಕೂಟವನ್ನು ಅಥವಾ ಸಂತೋಷ ಕೂಟವನ್ನು ಏರ್ಪಡಿಸಿದಾಗ ಅಲ್ಲಿಗೆ ಬಂದಂತ ಎಲ್ಲ ವಿಐಪಿಗಳು ಅಥವಾ ಗೆಸ್ಟ್ಗಳು ಆ ಮನರಂಜನೆಗೋಸ್ಕರ ಆಟ ಆಡ್ತಿದ್ರು. ಆ ಆಟದ ಹೌಸ್ ಬ್ಯಾಡ್ಮಿಂಟನ್ ಹೌಸ್. ಸೊ ಈ ಒಂದು ಆಟ ಬ್ಯಾಡ್ಮಿಂಟನ್ ಹೌಸ್ ಅಂತಕ್ಕಂಥ ಒಂದು ಆ ಮನೆಯಲ್ಲಿ ಆಟ ಆಡಿದ್ರಿಂದ ಇದು ಬ್ಯಾಡ್ಮಿಂಟನ್ ಅಂತ ಬಂತು. ನಂತರ ಭಾರತ ದೇಶದಲ್ಲಿ ಆಗ ಬ್ರಿಟಿಷ್ ಅಧಿಕಾರಿಗಳಿದ್ರಲ್ಲ, ಅವರು ತನ್ನ ಬಿಡುವಿನ ವೇಳೆಯಲ್ಲಿ, ಬಿಡುವಿನ ವೇಳೆ ಅಂತಂದ್ರೆ ಫ್ರೀ ಟೈಮ್ ಅಲ್ಲಿ ಈ ಆಟವನ್ನ ಆಟ ಆಡುತ್ತಿದ್ದರು. ಅವರು ಕರೆದಿದ್ದಕ್ಕಂತಹ ಮೊದಲ ಹೆಸರು ಈ ಆಟಕ್ಕೆ ಈಗಲೂ ಕೇಳ್ತಾರೆ ನಿಮಗೆ, ಬ್ಯಾಡ್ಮಿಂಟನ್ ಆಟದ ಮೊದಲ ಹೆಸರು ಯಾವುದು ಅಂತ ಕೇಳಿದಾಗ ಪೂನಾ ಇದು ಮೊದಲ ಹೆಸರು. ಕ್ರಮೇಣ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್ ಅಂತಕ್ಕಂಥ ಸ್ಥಾಪನೆಗೊಂಡಿತು. ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಫೆಡರೇಷನ್. ನಂತರ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಯಿತು. ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎಂದೆನಿಸಿಕೊಂಡಿದೆ. ಇದರಲ್ಲಿ ಒಂದು ಟೂರ್ನಮೆಂಟ್ ಅನ್ನ ಬರ್ತದೆ, ಅದೇ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್. ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠವಾದಂತಹ ಚಾಂಪಿಯನ್ಶಿಪ್ ಅಂತಂದ್ರೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಏನ್ ಗೊತ್ತಾ? ಇದನ್ನ ನಮ್ಮಲ್ಲಿ ಭಾರತದ ಆಟಗಾರರಾದಂತಹ ಸುಮಾರು ಇಬ್ರು ಈ ಒಂದು ಚಾಂಪಿಯನ್ಶಿಪ್ ನ ಬಾಧ್ಯರಾಗಿದ್ದಾರೆ. ಇದನ್ನ ನಿಮಗೆ ಮುಂದೆ ಯಾರು ಅಂತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ತಿಳಿಸಲಾಗುತ್ತದೆ. ಓಕೆ, ನೆಕ್ಸ್ಟ್ ಮುಂದೆ ಹೀಗೆ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಪ್ರಾರಂಭವಾಗಿ ಈ ಚಾಂಪಿಯನ್ಶಿಪ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶ್ರೇಷ್ಠ ಮಟ್ಟದ ಚಾಂಪಿಯನ್ಶಿಪ್ ಎನ್ನಿತು. ಬ್ಯಾಡ್ಮಿಂಟನ್ ಅಧಿಕೃತವಾಗಿ ಒಲಿಂಪಿಕ್ಸ್ ಸೇರ್ಪಡೆ ಆಗುತ್ತಾನೆ. ಎಷ್ಟು ವರ್ಷಕ್ಕೊಮ್ಮೆ ಒಲಿಂಪಿಕ್ಸ್ ನಡೆಯೋದು? ಈ ಒಂದು ಒಲಿಂಪಿಕ್ಸ್ ಕಳೆದ ಒಂದು ತರಗತಿಯಲ್ಲಿ ಅಥವಾ ಕಳೆದ ಒಂದು ಪಾಠದಲ್ಲಿ ಯಾವ್ದು ಹ್ಯಾಂಡ್ ಬಾಲ್ ತಾನೆ? ಸೊ ಹ್ಯಾಂಡ್ ಬಾಲ್ ಪುರುಷರಿಗಾಗಿ ಯಾವ ಒಲಿಂಪಿಕ್ಸ್ ಅಲ್ಲಿ ಸೇರ್ಪಡೆ ಆಯ್ತು? ಎಷ್ಟರಲ್ಲಿ? 72ರಲ್ಲಿ. ಹೌದಾ?
ಅದೇ ತರ ಮಹಿಳೆಯರಿಗಾಗಿ ಹ್ಯಾಂಡ್ಬಾಲ್ ಆಟ ಯಾವ ಒಲಿಂಪಿಕ್ಸ್ ಅಲ್ಲಿ ಸೇರ್ಪಡಲಾಯಿತು? ಒಲಿಂಪಿಕ್ಸ್. ಎಷ್ಟರಲ್ಲಿ? 76ರಲ್ಲಿ. ಅದೇ ರೀತಿ ಈ ಆಟನೂ ಸಮೇತ ಒಲಿಂಪಿಕ್ಸ್ ನಲ್ಲಿ 1992ರಲ್ಲಿ ಬಾರ್ಸಿಲೋನಾ ಒಲಿಂಪಿಕ್ಸ್, ಬಾರ್ಸಿಲೋನಾ ಅಂತಕ್ಕಂಥ ಒಂದು ಸ್ಥಳದಲ್ಲಿ ನಡೆದ ಬಾರ್ಸಿಲೋನಾ ಒಲಿಂಪಿಕ್ಸ್ ನಲ್ಲಿ ಈ ಆಟ ಒಲಿಂಪಿಕ್ಸ್ ಗೆ ಸೇರ್ಪಡೆ ಆಯಿತು. ಇಷ್ಟು ಪರಿಚಯ ಮಕ್ಕಳೇ, ಯಾವುದು ಈ ಆಟದ ಒಂದು ಇತಿಹಾಸ. ಇಷ್ಟು ತಿಳ್ಕೋಬೇಕು. ಈ ಆಟವನ್ನ ಮೊಟ್ಟ ಮೊದಲ ಬಾರಿಗೆ 1873ರಲ್ಲಿ ಇಂಗ್ಲೆಂಡ್ ದೇಶದ ಗೌಸ್ಲೆಸ್ಟರ್ ಪಿರಿಯಲ್ಲಿ ಬ್ಯೂಫೋರ್ಟ್ ಡ್ಯೂಕ್ ಅಂತಕ್ಕಂಥವನು ಬ್ಯಾಡ್ಮಿಂಟನ್ ಹೌಸ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಔತಣ ಕೂಟ, ಸಂತೋಷ ಕೂಟವನ್ನು ಏರ್ಪಡಿಸಿದರು. ಈ ಸಂತೋಷ ಕೂಟಕ್ಕೆ ಏರ್ಪಡಿಸಿದಾಗ ಅಲ್ಲಿಗೆ ಬಂದಿರತಕ್ಕಂತ ಎಲ್ಲ ಅತಿಥಿ ಮಹಾಶಯರು ಮನರಂಜನೆಗೋಸ್ಕರ ಆಟವನ್ನು ಪ್ರಾರಂಭ ಮಾಡಿದ್ರು. ಅದು ಯಾಕಪ್ಪ ಅಂತಂದ್ರೆ ಕಡಿಮೆ ಜಾಗ, ಕಡಿಮೆ ಸ್ಥಳ. ನಾನು ಮೊದಲೇ ಹೇಳಿದಾಗೆ ಈ ಆಟ 6 ವರ್ಷದಿಂದ 60 ವರ್ಷ ಮುದುಕರವರೆಗೂ ಆಟವನ್ನ ಆಡಲಾಗುತ್ತದೆ. ಆದ್ರಿಂದ ಈ ಬ್ಯಾಡ್ಮಿಂಟನ್ ಹೌಸ್ ಅಲ್ಲೇ ಯಾವುದು ಡ್ಯೂಕ್ ನ ಮನೆಯಾದಂತಹ ಹೆಸರು ಯಾವುದು? ಈ ಬ್ಯೂಫೋರ್ಟ್ ಡ್ಯೂಕ್ ನ ಮನೆ ಹೆಸರು ಈ ಬ್ಯಾಡ್ಮಿಂಟನ್ ಹೌಸ್ ಅಲ್ಲೇ ಆ ಅತಿಥಿ ಮಹಾಶಯರು ಆಡಿದ್ರಿಂದ ಈ ಆಟಕ್ಕೆ ಬ್ಯಾಡ್ಮಿಂಟನ್ ಎಂದ ಹೆಸರು ಬಂತು. ಆಗ ಇಂಗ್ಲೆಂಡಿನ ಬ್ರಿಟಿಷರು ಈ ಭಾರತ ದೇಶವನ್ನು ಆಳುತ್ತಿದ್ದಂತ ಸಂದರ್ಭದಲ್ಲಿ ಅವರು ಸಮೇತ ಈ ಆಟವನ್ನ ಆಡಲಿಕ್ಕೆ ಬಿಡುವಿನ ವೇಳೆಯಲ್ಲಿ ಪ್ರಾರಂಭಿಸಿದರು. ಅವಾಗ ಅವರು ಕೊಟ್ಟಂತ ಮೊದಲ ಹೆಸರು ಪೂನಾ. ಓಕೆ. ಸೊ ಹೀಗೆ ಈ ಆಟ ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಅಲ್ಲಿ ಇಂಗ್ಲೆಂಡ್ ನಲ್ಲಿ ಆಡಲಾಗುತ್ತದೆ. ಈಗಲೂ ಸಮೇತ ಅದು ಒಳ್ಳೆ ಇಂಟರ್ನ್ಯಾಷನಲ್ ಕಪ್ ಆಗಿದೆ, ಅದು ಟೂರ್ನಮೆಂಟ್ ಆಗಿದೆ. ಸೊ ಈ ಆಟ ಒಲಿಂಪಿಕ್ಸ್ ಗೆ ಮೊಟ್ಟ ಮೊದಲ ಬಾರಿಗೆ ಸೇರ್ಪಡಲಾಯಿತು. ಯಾವ ಒಲಿಂಪಿಕ್ಸ್ ಅದು? ಎಷ್ಟರಲ್ಲಿ? ಅರ್ಥ ಆಯ್ತಲ್ಲ? ಸೊ ಇಷ್ಟು ಇತಿಹಾಸ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆ ಕೇಳಿ. ಏನೇನಿದೆಯಾ? ಏನಿಲ್ಲ? ಮುಂದೆ ಹೋಗ್ಬೋದ? ಹಂಗಾರೆ ಅಂಕಣದ ಪರಿಚಯಕ್ಕೆ ಹೋಗ್ಬೋದಾ? ಅಂಕಣದ ಪರಿಚಯ. ಇದು ನಾನು ಬಿಡಿಸಿದ್ರಲ್ಲಪ್ಪ, ಇದು ಶಟಲ್ ಕೋರ್ಟಿನ ಒಂದು ಅಂಕಣ. ಸೊ ಈ ಅಂಕಣವನ್ನ ಮೊದಲದಾಗಿ ಈ ಬ್ಯಾಡ್ಮಿಂಟನ್ ನಲ್ಲಿ ಸಿಂಗಲ್ಸ್, ಡಬಲ್ಸ್, ಮಿಕ್ಸ್ಡ್ ಡಬಲ್ಸ್ ಪಂದ್ಯಗಳನ್ನು ನಡೆಸಲಾಗುತ್ತದೆ. ಇದು ಬಹಳ ಮುಖ್ಯ. ಯಾವ್ಯಾವೇನ್ರಿ? ಮಿಕ್ಸ್ಡ್ ಡಬಲ್ಸ್, ಇದು ಸಿಂಗಲ್ಸ್. ಹೇಳ್ತೀನಿ. ಡಬಲ್ಸ್ ಮಿಶ್ರ ಡಬಲ್ಸ್, ಇದು ಬಹಳ ಮುಖ್ಯ, ನಿಮಗೆ ಕೇಳಬೇಕಾಗಿರೋದು. ಈಗ ಸಿಂಗಲ್ಸ್ ಅಂತ ಅಂದ್ರೆ ಬೀರೇಶ ರಮೇಶ ಮ್ಯಾಚ್ ಆಡಿದ್ರೆ ಇದ್ ಹೇಳ್ತೀವಿ ಕುಸುಮ ಕಾವ್ಯ ಮ್ಯಾಚ್ ಆಡಿದ್ರೆ ಹೌದಾನೆ, ಅವರಿಬ್ರು ಆಟ ಆಡ್ತಿದ್ದಾರೆ ಅಥವಾ ಇವರಿಬ್ರು ಆಟ ಆಡ್ತಾರೆ. ಅಂದ್ರೆ ಇಲ್ಲಿ ಸಿಂಗಲ್ಸ್ ಅಂತ ಅಂದ್ರೆ ಬಾಲಕ ವರ್ಸಸ್ ಬಾಲಕ ಅಂದ್ರೆ ಬಾಯ್ಸ್ ಮ್ಯಾಚ್ ಆಡೋದು. ಗರ್ಲ್ಸ್ ಅಂದ್ರೆ ಒಬ್ಬ ಮಹಿಳಾ ಕ್ರೀಡಾಪಟು ಇನ್ನೊಬ್ಬಳು ಮಹಿಳಾ ಕ್ರೀಡಾಪಟು ಜೊತೆಗೆ ಮ್ಯಾಚ್ ಆಡೋದನ್ನ, ಅಥವಾ ಒಬ್ಬ ಬಾಲಕ ಮತ್ತೊಬ್ಬ ಬಾಲಕನ ಮೇಲೆ ಮ್ಯಾಚ್ ಆಡೋದನ್ನ ನಾವೇನಂತೀವಿ? ಅರ್ಥ ಆಯ್ತಾ? ಈಗ
ಅವರು ಅಪೋಸಿಟ್ ಒಬ್ಬೊಬ್ರು ಇರ್ಬೇಕು. ಸೊ ಇದು ಡಬಲ್ಸ್ ಅಂತಂದ್ರೆ ಬಸವರಾಜ ಇಬ್ರು, ಬಸವರಾಜ KH, ಬಸವರಾಜ CH ಇಬ್ರು. ಆ ಕಡೆ ಗಗನ ಮತ್ತೆ ಬಸವರಾಜ ಮ್ಯಾಚ್ ಆಡಿದ್ರೆ ಡಬಲ್ಸ್. ವಿಠಲ ಮೊಹಮ್ಮದ್ ಖಲೀದ್ ಮೇಲೆ ಬಸವರಾಜ ಇಬ್ರು ಮ್ಯಾಚ್ ಆಡಿದ್ರೆ ಅಂತ ನಾವು ಡಬಲ್ಸ್. ಈಗ ಅರ್ಥ ಆಯ್ತಾ? ಅಥವಾ ಇಲ್ಲಿ ಜಯಲಕ್ಷ್ಮಿ ದಿವ್ಯಾ ಒಂದ್ ಟೀಮು, ಹೇಮಾವತಿ ಹೇಳಪ್ಪ. ಯಾರ್ಯಾರು ಒಬ್ರು ಅಂತಂದ್ರೆ ಯಾರು? ಇನ್ನೊಂದ್ ಕಡೆಗೇನು ಬಾಯ್ಸ್ ಒಂದ್ ಮ್ಯಾಚ್ ಆಡಿದ್ರೆ ಅಂತ ನಾವು ಅರ್ಥ ಆಗತ್ತಲ್ಲ. ಕೂತ್ಕೋ ವಿನಿ, ಇದೇಳಪ್ಪ ಡಬಲ್ಸ್ ಅಂದ್ರೆ ಏನಪ್ಪ? ಸರ್ ಡಬಲ್ಸ್ ಅಂದ್ರೆ ಈ ಕಡೆ ಇಬ್ರು ಆ ಕಡೆ ಇಬ್ರು ಸರ್, ಹಾಗಾಗಿ ಡಬಲ್ಸ್. ಯಾರ್ಯಾರು ಇಬ್ರು? ಈ ಕಡೆ ಒಂದು ತಂಡದಲ್ಲಿ ಇಬ್ರು ಬಾಯ್ಸ್ ಸರ್, ಆ ಕಡೆ ಇಬ್ರು ಬಾಯ್ಸ್ ಸರ್. ಅದು ಆ ಇಬ್ರು ಬಾಯ್ಸ್ ಇಬ್ಬಿಬ್ರು ಮ್ಯಾಚ್ ಆಡೋದನ್ನ ಅಂತ ಕರಿತೀವಿ ನಾವು ಡಬಲ್ಸ್. ಅರ್ಥ ಮಾಡ್ಕೊಂಡಿದ್ದೀವಿ. ಕೂತು ನೆಕ್ಸ್ಟ್ ಇಲ್ಲಿ ಬಾಯ್ಸ್ ಇಬ್ರು, ಹೌದಾ? ಬಾಯ್ಸ್ ವರ್ಸಸ್ ಅಥವಾ ಇಬ್ರು ಅವರು ಗರ್ಲ್ಸ್ ಮೇಲೆ ಮ್ಯಾಚ್ ಆಡೋದನ್ನ ಏನಂತ ಕರಿತೀವಿ? ಡಬಲ್ಸ್ ಅಂತ, ಹೌದಾ? ಈಗ ಮಿಶ್ರ ಡಬಲ್ಸ್. ಸೊ ಮಿಶ್ರ ಡಬಲ್ಸ್ ಅಂತಂದ್ರೆ ಒಂದು ತಂಡದಲ್ಲಿ ಒಬ್ಬ ಬಾಲಕ ಒಬ್ಬ ಬಾಲಕಿ ಒಂದ್ ತಂಡ, ಅಂದ್ರೆ ಬಾಯ್ಸ್ ಗರ್ಲ್ಸ್ ಸೇರಿ ಒಂದ್ ತಂಡ ವರ್ಸಸ್ ಇನ್ನೊಂದು ತಂಡದಲ್ಲಿ ಬಾಯ್ಸ್ ಗರ್ಲ್ಸ್. ಸೊ ಈ ರೀತಿ ಮ್ಯಾಚ್ ಆಡ್ತಕ್ಕಂಥದ್ದು ಅರ್ಥ. ಸೊ ರಮೇಶ ಕಾವ್ಯ ಒಂದು ಟೀಮ್ ಆಗಿ ಮ್ಯಾಚ್ ಆಡಿದ್ರೆ, ಸೊ ಅಲ್ಲಿ ಆಕಾಶ ಅಂಜಲಿ ಒಂದು ಟೀಮ್ ಆಡಿದ್ರೆ, ಸೊ ಏನಾಗುತ್ತೆ? ಅರ್ಥ ಆಯ್ತಲ್ಲ? ಸೊ ಇದನ್ನ ನೀವು ಎಲ್ಲೇ ಹೋದ್ರು ಮೊಹಮ್ಮದ್ ಖಲೀದ್ ಶಟಲ್ ಬ್ಯಾಡ್ಮಿಂಟನ್ ಅಲ್ಲಿ ಈ 3 ಕ್ಯಾಟಗರಿಯಲ್ಲಿ ಆಡಲೇಬೇಕು. ಯಾವ್ಯಾವು? ಸಿಂಗಲ್ಸ್ ಅಂದ್ರೆ ಈಗ ಹೇಳಿ ಅನಿತಾ, ನಿಂತ್ಕೊಡು. ಸಿಂಗಲ್ಸ್ ಅಂದ್ರೆ ಏನು? ಸರ್ ಒಬ್ಬ ಬಾಯ್ಸ್ ಸೇರಿ ಸಿಂಗಲ್ಸ್ ಆಡ್ತಾರೆ ಸರ್. ಇಬ್ರು ಬಾಯ್ಸ್ ಸೇರಿ ಡಬಲ್ಸ್ ಆಡ್ತಾರೆ ಸರ್. ಬಾಯ್ಸ್ ಗರ್ಲ್ಸ್ ಸೇರಿ ಮಿಸ್ಟರ್ ಡಬಲ್ಸ್ ಆಡ್ತಾರೆ. ಒಂದು ಟೀಮಲ್ಲಿ ಬಾಯ್ಸ್ ಗರ್ಲ್ಸ್, ಮತ್ತೊಂದು ಟೀಮಲ್ಲಿ ಗುಡ್. ಕೂತ್ಕೊಳ್ಳಿ. ಮುಂದೆ ಈ ರೀತಿ ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಪಂದ್ಯಗಳನ್ನು ನಡೆಸಲಾಗುತ್ತದೆ. ಸಿಂಗಲ್ಸ್ ನಲ್ಲಿ ಬದಿಯ ರೇಖೆಯ ಒಳಗಿನ ಅಂಕಣ ಮಾತ್ರ ಅನ್ವಯವಾಗುತ್ತದೆ ಅಂತ ಹೇಳಿದ್ರೆ, ಬದಿಯ ಅಂಕಣ ಸಿಂಗಲ್ಸ್ ಅಲ್ಲಿ ನಾನು ನೀಲಿ ಕಲರ್ ಏನಿದೆಯಲ್ಲಪ್ಪ ಇದು ಮಾತ್ರ ಬದಿ ಗೆರೆ ಅಂಕಣ. ಈಗ ಹೇಳ್ತೀನಿ ಕೇಳಿ, ಮೀಟರ್ ಹೇಳೋಣ ಅಡಿಯಲ್ಲಿ ಹೇಳೋಣ? ಮೀಟರ್ ಹೇಳೋಣ. ಮೀಟರ್ ಹೇಳೋದಾದ್ರೆ ಸಿಂಗಲ್ಸ್ ಅಂಕಣದ ಉದ್ದ ಸೇಮ್ ಉದ್ದ ಅಷ್ಟೇ ಇರ್ತದೆ. ಎಷ್ಟಪ್ಪ ಅಂತಂದ್ರೆ 13.80 ಸರಿ 13.40 ಮೀಟರ್. ಇದು ಮೀಟರ್ ಅಲ್ಲ, ಆದ್ರೆ ಅಡಿಯಲ್ಲಿ ಹೇಳಿದ್ರೆ 44 ಅಡಿ ಉದ್ದ. ಇದು ಇಷ್ಟೇ ಇದೆ ನೋಡಿ. ಯಾವುದು? ಸಿಂಗಲ್ಸ್. ಏನು ಒಳಭಾಗದಲ್ಲಿ ಬ್ಲೂ ಕಲರ್ ಅಂಕಣ ಇದೆಯಲ್ಲ, ಇದು ಸಿಂಗಲ್ಸ್ ಅಂಕಣ. ಇಲ್ಲಿದು ಸರ್, ಇದು ಹೌದು, ಇದು ಸಿಂಗಲ್ಸ್ ಅಂಕಣ ಇಲ್ಲಿಗೆ. ಇಲ್ಲಿಗೆ. ನೆಕ್ಸ್ಟ್ ಅಗಲ ಸಿಂಗಲ್ಸ್ ಇದ್ದು ಸಿಂಗಲ್ಸ್ 5.18 ಮೀಟರ್ ಅಥವಾ 17 ಅಡಿ. ಇದು ಸಿಂಗಲ್ಸ್ ಕೋರ್ಟಿನ ಅಂಕಣ. ಹಾಗಾದ್ರೆ ಡಬಲ್ಸ್ ಉದ್ದ ಎಷ್ಟು? ಇದೇ ಉದ್ದನೆ ಬರ್ತದೆ. ಎಷ್ಟು? 13.40 ಮೀಟರ್. ಇದು ಎಷ್ಟಿದೆ ಅಷ್ಟೇ ಬರುತ್ತೆ. ಇಲ್ಲಿನೋ ಅಡಿಯಲ್ಲಿ ಹೇಳೋದಾದ್ರೆ 44 ಅಡಿ. ಅದೇ ಡಬಲ್ಸ್ ಉದ್ದ ಅಗಲ
6.10 ಮೀಟರ್ ಅಥವಾ 20 ಅಡಿ. ಸಿಂಗಲ್ಸ್ಗೆ 3 ಅಡಿ ಕಡಿಮೆ ಆಗುತ್ತೆ ಅಗಲ. ಎಲ್ಲಿಂದ ಎಲ್ಲಿಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿಂದ ಇಲ್ಲಿಗೆ 17 ಅಡಿ. ಇದಿಷ್ಟೇ ಸಿಂಗಲ್ಸ್. ಹೌದು, ಇದೀತಲ್ಲ ಇದು ಸಿಂಗಲ್ಸ್ ಕೋಟ್. ಇದು ಅಲ್ಲಿ ಇದ್ರಲ್ಲಿ ಹೇಳೋದಾದ್ರೆ ಫೀಟಲ್ಲಿ ಹೇಳೋದಾದ್ರೆ ಅಲ್ಲ ಸಾರಿ ಮೀಟರ್ ಹೇಳೋದಾದ್ರೆ 5.18 ಮೀಟರ್. ಅಡಿಯಲ್ಲಿ ಹೇಳೋದಾದ್ರೆ ಡಬಲ್ಸ್ ಇಲ್ಲಿಂದ ಇಲ್ಲಿಗೆ 20 ಅಡಿ. ಇದು ಫುಲ್ ಕೋಟ್. ಇದು ಹೌದೇನಪ್ಪ? ಇಲ್ಲಿಂದ ಫುಲ್ ಕೋಟ್ ಇದು ಇಲ್ಲೇವರೆಗೂ ಬರುತ್ತೆ. ಸಿಂಗಲ್ಸ್ ಆದ್ರೆ 17 ಅಡಿ. ಮಿಶ್ರ ಡಬಲ್ಸ್ಗೂ ಡಬಲ್ಸ್ ಒಂದೇ ಅಂಕಣ. ಮಿಶ್ರ ಡಬಲ್ಸ್ಗೂ ಸೇಮ್ ಅಂಕಣ. ಆದ್ರೆ ಸಿಂಗಲ್ಸ್ ಅಂಕಣ ಮಾತ್ರ ಇಷ್ಟು ಬರುತ್ತೆ. ಇಷ್ಟು ಅರ್ಥ ಆಯ್ತಲ್ಲ? ಎಸ್. ಇಲ್ಲಿ ಮತ್ತೆ ಮುಂದೆ ಏನ್ ಹೇಳ್ತದೆ ಆತ? ಚಿತ್ರದಲ್ಲಿ ತೋರಿಸಿದಂತೆ ಬದಿಯ ರೇಖೆ ಒಳಗಿನ ಅಂಕಣ ಮಾತ್ರ ಸಿಂಗಲ್ಸ್ ಅಂಕಣ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣ ಬದಿ ರೇಖೆಯಿಂದ ಅನ್ವಯವಾಗುತ್ತದೆ. ಡಬಲ್ಸ್ ನಲ್ಲಿ ಪೂರ್ತಿ ಅಂಕಣ ಅಷ್ಟು ಬರುತ್ತೆ. ಅರ್ಥದಲ್ಲ? ಬಹಳ ಇಂಪಾರ್ಟೆಂಟ್. ಮ್ಯಾಚ್ ಆಡ್ಬೇಕಾದ್ರೆ ಸ್ವಲ್ಪ ರೂಲ್ಸ್ ಅನ್ನು ತಿಳ್ಕೋಬೇಕಿಲ್ಲಿ. ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣದಿಂದ ಹಿಂದಿನ ಬಾಕ್ಸ್ ನಲ್ಲಿ ಬೀಳಕೂಡದು. ಡಬಲ್ಸ್ ನಲ್ಲಿ ಈಗ ಈ ಮ್ಯಾಚ್ ಇಬ್ಬರು ಆಡ್ತಾ ಇದ್ರ. ಯಾರು? ವೀರೇಶ, ರಮೇಶ್ ಆಟ ಆಡ್ತಿದ್ರ. ಇಲ್ಲಿ ಈ ಕಡೆ ಟೀಮ್ ಅಲ್ಲಿ ಬಸವರಾಜ್ ಬೇಡ, ಮೊಹಮ್ಮದ್ ಕಲಿದ್ದು, ಕಿರಣ್ ಆಟ ಆಡ್ತಿದಾರೆ ಅನ್ಕೊಳ್ಳಿ. ಸೊ ಇಲ್ಲಿ ಸರ್ವಿಸ್ ಈಗ ರಮೇಶ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇವನು ಕಿರಣ ಸಮೇತ ಇಲ್ಲಿ ಬರ್ತಾರೆ. ಒಂದೇ ಕೋಟಿ ಬರ್ತದ. ಸೊ ಇಲ್ಲಿಂದ ರಮೇಶ ಮಾಡಿದಂತಹ ಒಂದು ಸರ್ವಿಸ್ ನಟ್ಟನ್ನ ಕ್ರಾಸ್ ಮಾಡಿ ಈ ಕೋಟೆಲೆ ಬೀಳ್ಬೇಕು. ಹೌದಾ? ಇಲ್ಲಿ ಬೀಳಂಗಿಲ್ಲ. ಇಲ್ಲಿ ಬಿಡ ಹಾಗಿಲ್ಲ. ಸರ್ವಿಸ್ ಇದ್ರೊಳಗೆ ಬಿಡ ಹಾಗಿಲ್ಲ. ಸರ್ವಿಸ್ ಮಾತ್ರ ಅವನು ಹೇಳ್ತಾರೆ. ಸರ್ವಿಸ್ ಮಾತ್ರ ಡಬಲ್ಸ್ ನಲ್ಲಿ ಸರ್ವಿಸ್ ಮಾಡಿದ ಶಟಲ್ ಅಂಕಣ ಹಿಂದಿನ ಬಾಕ್ಸ್ ನಲ್ಲಿ ಬೀಳಕೂಡದು. ಆದ್ರೆ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ. ಸರ್ವಿಸ್ ಮಾಡಿದಂತಹ ಒಂದು ಸರ್ವಿಸ್ ಆ ಒಂದು ಕಾಕ್ ಮಾತ್ರ ಈ ಬಾಕ್ಸ್ ಒಳಗೆ ಬೀಳ್ಕೊಡುದು. ಈ ಬಾಕ್ಸ್ ಒಳಗೆ ಅರ್ಥ? ಇಲ್ಲಿ ಆದ್ರೆ ರ್ಯಾಲಿ ಮ್ಯಾಚ್ ಆಗ್ತಿರಲ್ಲ, ಆ ಕಡೆ ಸರ್ವಿಸ್ ಬಿಸಿ ಮಾಡ್ಬಿಡ, ಅಲ್ಲಿ ಇಲ್ಲಿ ಬೀಳ್ಬೋದು, ಅವ ಬೀಳ್ಬೋದು. ಸರ್ವಿಸ್ ಮಾತ್ರ ಅಂಕಣದಲ್ಲಿ ಬೀಳೋ ಹಾಗಿಲ್ಲ. ಸಿಂಗಲ್ಸ್ ಆಟ ನಡೆದಾಗ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ಅಲ್ಲಿ ಬಿದ್ದರೆ ಸರಿ ಎಂದು. ಆದ್ರೆ ಸಿಂಗಲ್ಸ್ ಇದೆಯಲ್ಲ, ಸಿಂಗಲ್ಸ್ ಇಷ್ಟ ಮಾತ್ರ ಅನ್ವಯ ಆಗುತ್ತಾನೆ. ಸಿಂಗಲ್ಸ್ ಆಡ್ಬೇಕಾದ್ರೆ ಎಕ್ಸಾಂಪಲ್ ಮೊಹಮ್ಮದ್ ಕಲೀದು ರಮೇಶ ಮ್ಯಾಚ್ ಆಡ್ತಾ ಇದಾರೆ. ಸಿಂಗಲ್ಸ್ ಹೇಳ್ತೀನಿ ನಾನು. ಸಿಂಗಲ್ಸ್ ಈಗ ಮೊಹಮ್ಮದ್ ಕಲೀದು ಸರ್ವಿಸ್ ಮಾಡಿದಂತ ಒಂದು ಕಾಕು ಇಲ್ಲಿ ಬಿತ್ತು, ಇಲ್ಲಿ ಬಿತ್ತು, ಇಲ್ಲಿ ಸರಿನಾ? ಗುಡ್. ಇದು ಸಿಂಗಲ್ಸ್ ಕೋಟ್ ಇಲ್ಲಿಗನ ಇದೆಯಲ್ಲ, ಉದ್ದ ಮಾತ್ರ ಅಷ್ಟಿದೆ. ಅದೇ ತರ ರಮೇಶ ಸರ್ವಿಸ್ ಮಾಡಿದಂತ ಒಂದು ಕಾಕು ಈ ಬಾಕ್ಸ್ ಒಳಗೆ ಇಲ್ಲಿ ಬಿತ್ತು. ಎಸ್, ಯಾಕೆ ಹೇಳ್ರಿ? ಉದ್ದ 44 ಫೀಟ್ ಅಥವಾ 13.40 ಮೀಟರ್, ಅಗಲ ಮಾತ್ರ 5.18 ಅಥವಾ 17 ಅಡಿ. ಹೌದಾ? ಸೊ ಇದು ಅಂಕಣ ಇಲ್ಲಿಗೂ ಸೇರ್ಕೊಂಬುತ್ತೆ. ಸಿಂಗಲ್ಸ್ ಅರ್ಥ ಆಯ್ತಲ್ಲ? ಸಿಂಗಲ್ಸ್ ಕೋರ್ಟ್ ಅಲ್ಲಿ ಸಿಂಗಲ್ಸ್ ಮ್ಯಾಚ್ ಆಡ್ಬೇಕಾದ್ರೆ ಮಾತ್ರ ಇದ್ರೊಳಗೆ ಬೀಳ್ಬಹುದು. ಆದ್ರೆ ಡಬಲ್ಸ್ ಮಾಡ್ಬೇಕಾದ್ರೆ ಈಗ ಇನ್ನೊಬ್ಬರ ಜೊತೆ ಮ್ಯಾಚ್ ಆಡ್ತಾನಪ್ಪ, ಯಾರು? ಕಿರಣ
ಮೊಹಮ್ಮದ್ ಖಲೀದ್ ಸರ್ವಿಸ್ ಮಾಡಬೇಕು. ಈ ಕಡೆ ಸಮೇತ ಬೀರೇಶ್ ಅದಾನೆ. ಸೊ ಮೊಹಮ್ಮದ್ ಖಲೀದ್ ಸರ್ವಿಸ್ ಮಾಡಿದಂತ ಬಾಲ್ ಕಾಕು ಈ ಬಾಕ್ಸ್ ಒಳಗೆ ಬಿತ್ತು ಅಂತಂದ್ರೆ ತಪ್ಪು ಅದು. ಯಾಕೆ ಲಾಸ್ಟ್ ಬಾಕ್ಸ್ ಒಳಗೆ ಬೀಳಂಗಿಲ್ಲ, ಸರ್ವಿಸ್ ಮಾತ್ರ. ಅದೇ ರ್ಯಾಲಿ ಆಯ್ತು ಅಂದ್ರೆ ಬೀಳ್ಬೋದು, ಹೌದಲ್ಲ? ಇದನ್ನ ನೆನ್ಪಿಟ್ಕೊಳ್ಳಿ. ಸಿಂಗಲ್ಸ್ ನಲ್ಲಿ ಆಟ ನಡೆದಾಗ ಸರ್ವಿಸ್ ಮಾಡಿದ ಶಟಲ್ ಹಿಂದಿನ ಬಾಕ್ಸ್ ನಲ್ಲಿ ಬಿದ್ದರೆ ಸರಿ ಎಂದು ಅಂಕಣವನ್ನು ಸಮನಾಗಿ ವಿಭಜಿಸಲು ಒಂದು ಮಧ್ಯ ಗೆರೆಯನ್ನ ಇದೇ ಮಧ್ಯ ಗೆರೆ, ಸೆಂಟರ್ ಲೈನ್. ಯಾವ ಗೆರೆ ಇದು? ಮಧ್ಯ ಗೆರೆ, ಸೆಂಟರ್ ಲೈನ್ ಅಂತ ಕರಿತೀವಿ. ಈ ಮಧ್ಯ ಗೆರೆಯಿಂದ ಈ ಗೆರೆಗೆ ಸರ್ವಿಸ್ ಗೆರೆ ಅಂತ ಕರಿತೀವಿ. ಸರ್ವಿಸ್ ಝೋನ್ ಅಥವಾ ಸರ್ವಿಸ್ ಗೆರೆ. ಯಾಕಂದ್ರೆ ಈ ಗೆರೆಯನ್ನ ದಾಟಿ ಸರ್ವಿಸ್ ಮಾಡಾಗಿಲ್ಲ. ಇದು ಸಮೇತ ಸರ್ವಿಸ್ ಗೆರೆ ಈ ಅಂಕಣಕ್ಕೆ. ಓಕೆ. ಸೊ ನಿಮಗೆ ಇನ್ನ ಡೌಟ್ ಆದ್ರೆ ಅಡಿಯಲ್ಲಿ ಒಂದು ಲೆಕ್ಕ ಹಾಕ್ಬೇಕು ನೀವು. ಅಡಿ ಫೀಟ್ ಅಲ್ಲಿ ನೋಡಿ, ಲೆಕ್ಕ ಹಾಕಿದಾಗ ಎಷ್ಟು ಬರ್ತದೆ ಅನ್ನೋದು ನೋಡ್ಬೇಕು. ಹೆಂಗೆಪ್ಪ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ 2.5 ಫೀಟ್, 2.5 ಎರಡೂವರೆ ಅಡಿ. ಸೊ ಸರ್ವಿಸ್ ಇಲ್ಲಿಂದ ಈ ಸರ್ವಿಸ್ ಗೆರೆವರೆಗೂ 13 ಅಡಿ. ಈ ಸರ್ವಿಸ್ ಗೆರೆಯಿಂದ ಸೆಂಟ್ರಲ್ ಲೈನಿಗೆ 6.5 ಅಡಿ. ಮತ್ತೆ ಈ ಸೆಂಟರ್ ಲೈನ್ ಮತ್ತೆ ಈ ಕಡೆ ಸರ್ವಿಸ್ ಗೆರೆಗೆ 6.5 ಅಡಿ. ಮತ್ತೆ ಪುನಃ ಇಲ್ಲಿಗೆ 13 ಅಡಿ, ಇಲ್ಲಿ 2.5 ಅಡಿ. ಎಷ್ಟಾಗುತ್ತೆ ನೋಡಿ ಅಡಿಯಲ್ಲಿ ಟೋಟಲ್ ಮಾಡಿದಾಗ? 2.5 13 15 ಹೊರೆ 15 ಹೊರೆ 16 ಹೊರೆ, ಸಾರಿ 6 ಹೊರೆ 22. ಕರೆಕ್ಟ್ ಬರ್ತದ? 22 ಬರ್ತದಾನೆ? ಕರೆಕ್ಟ್ ಬರ್ತಾ? ನೋಡಿ, ಅರ್ಧ ಒಂದ್ ಮಾಡಿ ಎಷ್ಟಾಯ್ತು? ಒಂದಾಯ್ತಾ? ಒಂದು ಇದಕ್ಕೊಂದು ಸೇರಿಸಿ 2 3 3 1 13 16 6 22. ಈ 44 ಅರ್ಧ ಎಷ್ಟು? 22. ಈ ಸೆಂಟರ್ ನಿಂದ 22 ಬಂತ? ಇದಷ್ಟು ಕೂಡಿದಾಗ 22 ಅಡಿ ಬಂತ? ಅದೇ ರೀತಿ ಈ ಕಡೆ 22 ಇದೆ ನೋಡಿ. 6 ಹೊರೆ 1 13 19 ಹೊರೆ 19 ಹೊರೆ 1 2 ಹೊರೆ 22 ಬಂತಾ? ಸೊ 22 ಬಂತು 44 ಅಡಿ. ಉದ್ದ ಕರೆಕ್ಟ್ ಸಿಕ್ತಲ್ಲ? ಅಡಿಯಲ್ಲಿ ನಾವು ಇದನ್ನ ಬೈಫರ್ಗೇಷನ್ ಮಾಡ್ತೇವೆ. ಸಿಗುತ್ತಾನೆ? ಓಕೆ. ಹೀಗೆ ಸರ್ವಿಸ್ ರೇಖೆಯಿಂದ ಕೊನೆಯ ರೇಖೆಯವರೆಗೆ ಎಡ ಮತ್ತು ಬಲ ಅಂಕಣ ಎಂದು ಗುರುತಿಸಲಾಗುತ್ತದೆ. ಎಸ್, ಲೆಫ್ಟ್ ಕೋಡ್ ಮತ್ತು ರೈಟ್ ಕೋಡ್. ಈಗ ನೀವ್ ಹೇಳ್ಬೇಕು, ಈಗ ಈ ಕೋಟ್ ಅಲ್ಲಿ ಯಾವುದು ಎಡ ಅಂಕಣ ಬಲ ಅಂಕಣ, ಈ ಕೋಟ್ ಅಲ್ಲಿ ಯಾವುದು ಬಲ ಮತ್ತು ಎಡ ಅಂಕಣ, ಈ ಕೋಟಿಗೆ ಯಾವುದು ಎಡ ಮತ್ತು ಬಲ, ಈ ಕಡೆ ಕೋಟಿಗ ಇದು ಇದು ಎಡ ಅಂಕಣ, ಇದು ಬಲ ಅಂಕಣ. ಲೆಫ್ಟ್ ಕೋಟ್ ಇದು ರೈಟ್ ಕೋಟ್. ಹಾಗಾದ್ರೆ ಆಪೋಸಿಟ್ ಕೋಟ್ ಇವರಿಗೆ ರೈಟ್ ಬಲ ಅಂಕಣ, ಇದು ಎಡ ಅಂಕಣ. ಗೋಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ, ಹೌದಲ್ಲ? ಈ ಸರ್ವಿಸ್ ರೈಟ್ ಕೋಟ್ ಗೆ ಸರ್ವಿಸ್ ಕೊಡ್ಬೇಕು, ಲೆಫ್ಟ್ ಕೋಟ್ ಗೆ ಸರ್ವಿಸ್ ಕೊಡ್ಬೇಕು, ಹೌದಲ್ಲ? ಎಸ್. ಹೀಗೆ ಚಿತ್ರದಲ್ಲಿ ತೋರಿಸಿದಂತೆ ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ, ಇದು ಬಲ ಸರ್ವಿಸ್ ಕ್ಷೇತ್ರ, ಎಡ ಸರ್ವಿಸ್ ಕ್ಷೇತ್ರ, ಇದನ್ನ ಸರ್ವಿಸ್ ಕ್ಷೇತ್ರ ಅಂತ ಕರಿತೀವಿ. ಹಾಗೆ ಎಡ ಸರ್ವಿಸ್ ಕ್ಷೇತ್ರ ಜೊತೆಗೆ ಸರ್ವಿಸ್ ರೇಖೆ, ಶಾರ್ಟ್ ಸರ್ವಿಸ್ ಕ್ಷೇತ್ರ ಬದಿ ರೇಖೆಗಳನ್ನ, ಕೊನೆಯ ರೇಖೆಗಳು ಲಾಂಗ್ ಸರ್ವಿಸ್ ಕ್ಷೇತ್ರ, ಲಾಂಗ್ ಸರ್ವಿಸ್ ಕ್ಷೇತ್ರ ರೇಖೆಗಳಿವೆ. ಹೀಗೆ ಕ್ರಮಬದ್ಧವಾಗಿರ್ತವೆ. ಅಂಕಣದ 4 ಮೂಲೆಗಳಲ್ಲಿ ಬಾಕ್ಸ್ ಗಳನ್ನು ನಾವು ಕಾಣಬಹುದು. ಅಂಕಣದ ಮೂಲೆಯಲ್ಲಿ ಬಾಕ್ಸ್ ಕಾಣ್ತಿರ್ತಾನೆ. ಎಸ್. ಈ ಬಾಕ್ಸ್ ಗಳಲ್ಲಿ ನಾವು
ಸಿಂಗಲ್ಸ್ ನಲ್ಲಾಗಲಿ ಡಬಲ್ಸ್ ನಲ್ಲಾಗಲಿ ಸರ್ವಿಸ್ ಮಾಡಿದ ಶಟಲ್ ಮೂಲೆಯಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಲಾಗುವುದು. ನೆನ್ಪಿಟ್ಕೊಳ್ಳಿ, ಸಿಂಗಲ್ಸ್ ಅಲ್ಲಾಗಲಿ ಡಬಲ್ಸ್ ಅಲ್ಲಾಗಲಿ ಮಿಶ್ರ ಡಬಲ್ಸ್ ಅಲ್ಲಾಗಲಿ ಸರ್ವಿಸ್ ಮಾಡಿದ ಶಟಲ್ ಆ 4 ಬಾಕ್ಸ್ ಒಳಗೆ ಬಿದ್ದರೆ ಏನಂತೀವಿ? ತಪ್ಪು, ಫೋಲ್ ಅಥವಾ ಆಪೋಸಿಟ್ ನಲ್ಲಿ ಪಾಯಿಂಟ್. ಅರ್ಥ ಆಗ್ತಿದ್ಯಾ ರಾಕೇಶ? ರೂಲ್ಸ್ ಹೇಳ್ತದೆ. ಶಟಲ್ ಬ್ಯಾಡ್ಮಿಂಟನ್ ರೂಲ್ಸ್ ಹೇಳ್ತದೆ. ಕ್ರಿಕೆಟ್ ಅಲ್ಲಿ ಒಂದೇ ಸರಿ ಸ್ಫೋಟಕ ಒಂದು ಬ್ಯಾಟ್ಸ್ಮನ್ ಏನ್ ಮಾಡ್ತಾನೆ, ಹಿಟ್ ಮಾಡ್ತಾನೆ, 6 ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ 6? ನಿಮ್ ಬೌಂಡ್ರಿಯಿಂದ ದಾಟಿದ್ರೆ ಮಾತ್ರ 6. ಹೌದಾ? ಅದು ಸ್ಟೇಡಿಯಂ ಆರಿ ಹೊರಗೆ ಹೋಗುತ್ತೆ, ಪೆವಿಲಿಯನ್ ಇಂದಲೇ ಹೊರಗೆ ಹೋಗುತ್ತೆ. ದೊಡ್ಡ ಸ್ಟೇಡಿಯಂ ಅಲ್ಲಿ ಎಷ್ಟೋ ನೋಡಿದ್ರೆ ನೀವು 2020 ಹೌದಾ? ಅದಕ್ಕೆ 6 ಕೊಡ್ಬೋದು, ಅದಕ್ಕೆ 12 ಕೊಡ್ಬೋದಲ್ಲ? ಇಲ್ಲಲ್ಲ, ಕೊಡೋದು ಎಷ್ಟು? 6. ಯಾಕೆ? ಕ್ರಿಕೆಟ್ ಇದು ಶಟಲ್ ರೂಲ್ಸ್, ಶಟಲ್ ಬ್ಯಾಡ್ಮಿಂಟನ್ ಹೌದಲ್ಲ? ಸೊ ಹೀಗೆ ಓಕೆ, ಸಿಂಗಲ್ಸ್ ನಲ್ಲಾಗಲಿ ಡಬಲ್ಸ್ ನಲ್ಲಾಗಲಿ ಸರ್ವಿಸ್ ಮಾಡಿದ ಶಟಲ್ ಮೂಲೆಯಲ್ಲಿರುವ ಬಾಕ್ಸ್ ಒಳಗಡೆ ಬಿದ್ದರೆ ತಪ್ಪು ಎಂದು ಪರಿಗಣಿಸಿ ಸಿಂಗಲ್ಸ್ ನಲ್ಲಿ ಆಟ ನಡೆಯುತ್ತಿರುವಾಗ ಮೂಲೆಯ ಬಾಕ್ಸ್ ಸಿಂಗಲ್ಸ್ ನಲ್ಲಿ ಆಟ ನಡೆಯುತ್ತಿರುವಾಗ ಮೂಲೆ ಬಾಕ್ಸ್ ಅಲ್ಲಿ ರ್ಯಾಲಿ ಅಂದ್ರೆ ಸರ್ವಿಸ್ ಆಯ್ತು, ಮ್ಯಾಚ್ ಆಡ್ತಾ ಇದ್ದೀರಾ. ಸೊ ಆಡ್ತಾ ಇರ್ಬೇಕಾದ್ರೆ ಇದ್ರೊಳಗೆ ಬಿತ್ತಪ್ಪ ಅಂತಂದ್ರೆ ಸರಿ ಎಂದು, ಡಬಲ್ಸ್ ಅಲ್ಲಿ ಆಡ್ಬೇಕಾದ್ರೆ ಮೂಲೆ ಒಳಗೆ ರ್ಯಾಲಿ ಬಿತ್ತು ಅಂತಂದ್ರೆ ಸರಿ ಎಂದು, ಸರಿ ಎಂದು ರ್ಯಾಲಿ ಆಡ್ಬೇಕಾದ್ರೆ ಸರಿ ಎಂದು ಪರಿಗಣಿಸಬೇಕು. ಸಿಂಗಲ್ಸ್ ಆಟ ನಡೆಯುತ್ತಿರುವಾಗ ಮೂಲೆಯಲ್ಲಿ ಬಾಕ್ಸ್ ನಲ್ಲಿ ರ್ಯಾಲಿ ಶಟಲ್ ಬಿದ್ದರೆ ಸಿಂಗಲ್ಸ್ ಅಲ್ಲಿ ಬಿದ್ದರೆ ತಪ್ಪು. ಡಬಲ್ಸ್ ಅಲ್ಲಿ ರ್ಯಾಲಿ ಸಂದರ್ಭದಲ್ಲಿ ಮೂಲೆ ಬಾಕ್ಸ್ ಒಳಗೆ ಶಟಲ್ ಬಿದ್ದರೆ ಸರಿ ಎಂದು ಪರಿಗಣಿಸಲಾಗುವುದು. ಸಿಂಗಲ್ಸ್ ಅಲ್ಲಿ ಮಾತ್ರ ತಪ್ಪು. ಯಾಕಂದ್ರೆ ಕೋರ್ಟ್ ಎಲ್ಲ ಹೊರಗೆ ಹೋಯ್ತು, 17 ಅಡಿ ಎಷ್ಟೇ ಇರೋದು, ಅದಕ್ಕೆ 5.18 ಮೀಟರ್. ಡಬಲ್ಸ್ ಅಲ್ಲಿ ಆದ್ರೆ ತಪ್ಪು. ಸಿಂಗಲ್ಸ್ ಅಲ್ಲಿ ಡಬಲ್ಸ್ ಅಲ್ಲಿ ಈ ಮೂಲೆ ಒಳಗೆ ಬಿತ್ತು ಅಂತಂದ್ರೆ ಸರ್ವಿಸ್ ತಪ್ಪು. ರ್ಯಾಲಿ ಬೀಳ್ಬೋದು ಈ ಮೂಲೆ ಒಳಗೆ. ಡಬಲ್ಸ್ ಅಲ್ಲಿ ಆಗಲಿ ಸಿಂಗಲ್ಸ್ ಅಲ್ಲಿ ಆಗಲಿ ಸರ್ವಿಸ್ ಬಾಲ್ ಇದ್ರೊಳಗೆ ಮೂಲೆ ಬೀಳಂಗಿಲ್ಲ. ರ್ಯಾಲಿ ಆಡ್ಬೇಕಾದ್ರೆ ಬೀಳಬಹುದು ಡಬಲ್ಸ್ ಅಲ್ಲಿ. ಇಷ್ಟು ಅಂಕಣದ ಒಂದು ಪರಿಚಯ. ಅರ್ಥ ಆಯ್ತಾ? ಮುಂದಿನ ತರಗತಿಯಲ್ಲಿ ನಾವು ಈ ಅಂಕಣ ಜೊತೆಗೆ ನಿಮಗೆ ಉಪಕರಣಗಳಾದಂತಹ ಯಾವ್ಯಾವ ವಿಧ ಉಪಕರಣಗಳು, ಇದೆ ನೋಡಿ, ಶಟಲ್, ರಾಕೆಟ್ ಅಂತ ಹೇಳ್ಬೇಕು, ಬ್ಯಾಟ್ ಅಂತ ಹೇಳ್ಬಾರ್ದು. ಇದನ್ನ ಹೇಳ್ತೀವಿ ಕಾಕ್. ಓಕೆ, ಸೊ ನೋಡಿ, ನಿಮ್ಮ ಬ್ಯಾಡ್ಮಿಂಟನ್ ಒಂದು ರಾಕೆಟ್ ಯಾವ ಶೇಪ್ ಇದೆ? ಇದು ಅಂಡಾಕಾರದಲ್ಲಿದೆ, ಹೌದಲ್ಲ? ಸೊ ಉದ್ದ ಎಷ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಉದ್ದ ಟೋಟಲ್ ಆಗಿ ಎಷ್ಟಿದೆ? 68 ಸೆಂಟಿಮೀಟರ್ ಇರ್ತದೆ. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಗಡಿಸವರೆಗೂ ಇರ್ತಕ್ಕಂಥ ಎಷ್ಟು ಸೆಂಟಿಮೀಟರ್? 68 ಸೆಂಟಿಮೀಟರ್ ಉದ್ದ ಇರ್ತದೆ. ಆದ್ರೆ ರಾಕೆಟ್ ನ ತಲೆಯ ಭಾಗ ಇದೆಯಲ್ಲ, ತಲೆಯ ಭಾಗ 29, ಇದು 29 ಸೆಂಟಿಮೀಟರ್, ಅಗಲ 23 ಸೆಂಟಿಮೀಟರ್. ಆದ್ರೆ ರಾಕೆಟ್ ನ ಟೋಟಲ್ 83 ಗ್ರಾಮ್ ಇಂದ 100 ಗ್ರಾಮ್ ಇರಬಾರ್ದು, 100 ಗ್ರಾಮ್ ಒಳಗೆ ಇರಬೇಕು. 83 ಇಂದ 100 ಗ್ರಾಮ್ ಒಳಗೆ ಇರಬೇಕು, ಇದು ತೂಕ. ಅದ ಸೊ ಇಂತ ಒಂದು ರಾಕೆಟ್ ಇಂದ ನಾವು ಶಟಲ್ ಬ್ಯಾಡ್ಮಿಂಟನ್ ಆಡ್ತೀವಿ. ಅದ್ರ ಜೊತೆ ಕಾಕು ಅಷ್ಟೇ, 16 ಗರಿ ಇರ್ತಕ್ಕಂತಹ ಒಂದು ಶಟಲ್ ಕಾಕು. ಎಷ್ಟು ಗ್ರಾಮ್ ಇರ್ಬೇಕಿದು? ಗ್ರಾಮ್ 4.74 ಇಂದ 5.50 ತೂಕ ಇರಬೇಕು. 4.74 ಇಂದ ಅಷ್ಟು ತೂಕ ಇರಬೇಕು ಇದು. ಸೊ ಇಂತಹ ಒಂದು ಕಾಕಿನ ನಡುವೆ ನಾವು ಈ ಶಟಲ್ ಬ್ಯಾಡ್ಮಿಂಟನ್ ಸಿಂಗಲ್ಸ್, ಡಬಲ್ಸ್, ಮಿಶ್ರ ಡಬಲ್ಸ್ ಅನ್ನು ಆಡಲಾಗುತ್ತದೆ.
ಅರ್ಥ ಆಯ್ತಲ್ಲ? ಸೊ ಇದು ಸುತ್ತಳತೆ, ಯಾವ್ದು ಸುತ್ತಳತೆ? ಕಾಟ್ನ ಸುತ್ತಳತೆ. ಇದು ಬೇಸ್ ಬೇರೆ ಇದೆ, ಇದು ಬೇರೆ ಇದೆ. ಸೊ ಇದು ಬೇಸ್ ಶಟಲ್ ನ ಟೋಟಲ್ ಆಗಿ ನಾವು ಹೇಳ್ಬೇಕಪ್ಪ ಅಂತಂದ್ರೆ ಸೊ 62 ಮಿಲಿಮೀಟರ್ ಇಂದ 70 ಮಿಲಿಮೀಟರ್ ಅಳತೆ ಇರ್ತದೆ ಇದು ಕಾಟ್ನ ಬೇಸ್. ಗರಿಗಳ ಒಂದು ತುದಿಯಲ್ಲಿ ಏರ್ಪಡಿಸುವ ವೃತ್ತದ ವ್ಯಾಸ 58 ರಿಂದ 68 ಇರ್ತದೆ. ಇದು 58 ರಿಂದ 60 ಸುತ್ತಳತೆ. ಇದು ಬೇಸು ಹಾಗಾಗಿ 62 ರಿಂದ 70 ಮಿಲಿಮೀಟರ್ ಇದು. ಕೆಳಭಾಗದ ಬೇಸ್ ಒಳಗೆ ಸುತ್ತಳತೆ ಇದೆಯಲ್ಲ ಇದು 68 ರಿಂದ 70. ಕೆಳಭಾಗದ ಸುತ್ತಳತೆ ಇದೆಯಲ್ಲ ಇದು 25 ರಿಂದ 28. 25 ರಿಂದ 28 ಮೀಟರ್ ಇರ್ತದೆ ಸುತ್ತಳತೆ. ಇದು ಮಿಲಿಮೀಟರ್ mm. ಸೊ ನಟ್ಟನ್ನ ಮತ್ತೆ ಇನ್ನ ಹೆಚ್ಚಿನದಾಗಿ ಉಪಕರಣಗಳನ್ನ ಹಾಗೂ ಆಟದ ನಿಯಮಗಳನ್ನ ಮುಂದಿನ ವಿಡಿಯೋ ಪಾಠದಲ್ಲಿ ಅಥವಾ ಡೈರೆಕ್ಟ್ ಪ್ರಾಕ್ಟಿಕಲ್ ಅಲ್ಲಿ ತಿಳ್ಕೊಳ್ಳೋಣ. ಅದಾಯ್ತಲ್ಲ? ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿಬಿಡಿ. ಓಕೆ, ಧನ್ಯವಾದಗಳು. ಯಾವ್ದು ಬಸವರಾಜ ಈಗ ಏನ್ ಹೇಳಿದೆ ಬಂದು? ಯಾವ ಕೋಟಪ್ಪ ಇದು? ಯಾವ ಕೋಟು? ಇದಕ್ಕೇನಂತೀವಿ? ರಾಕೆಟ್. ಇದಕ್ಕೇನಂತೀವಿ? ಈಗ ಹಾಗಾದ್ರೆ ಇದು ಓಕೆ. ಈಗೆಲ್ಲರೂ ನೀವು ಪ್ರಾಕ್ಟಿಕಲ್ ಕ್ಲಾಸಿಗೆ ಬಂದಿದ್ದೀರಿ ಈಗ. ಸೊ ಈ ಒಂದು ಆಟವನ್ನ 3 ರೀತಿಯಾಗಿ ಆಟ ಆಡ್ತಾರೆ ಅಂತ ಹೇಳಿದೆ. ಯಾವ್ಯಾವು? ಫಸ್ಟ್ ಸಿಂಗಲ್ಸ್, ಹೌದಲ್ಲ? ಅನಂತರ ಡಬಲ್ಸ್, ಅನಂತರ ಡಬಲ್ಸ್. ಓಕೆ, ಈಗ ಗರ್ಲ್ಸ್ ಸಿಂಗಲ್ಸ್ ಅಲ್ಲಿ ನಿಂತ್ಕೊಳ್ರಿ. ಗರ್ಲ್ಸ್ ಸಿಂಗಲ್ಸ್. ಓಕೆ, ಈ ಕಡೆ ಆಪೋಸಿಟ್ ಅಲ್ಲಿ ಅವರಿಬ್ರು. ಓಕೆ, ಕೊಡು. ಈ ಕಡೆ ಕೊಡು. ಇದೇನಂತೀವಿ ಇದನ್ನ? ಮ್ಯಾಚ್, ಅದನ್ನ ಸಿಂಗಲ್ಸ್. ಓಕೆ, ಸೊ ಈ ಗರ್ಲ್ಸ್ ಸಿಂಗಲ್ಸ್ ಆದ್ಮೇಲೆ ಅದೇ ತರ ಬಾಯ್ಸ್ ಸಿಂಗಲ್ಸ್ ಬನ್ನಿ. ಬಾಯ್ಸ್ ಸಿಂಗಲ್ಸ್. ಸೊ ಈಗ ವಿನಯ್ ಸರ್ವಿಸ್ ಮಾಡ್ತಾನೆ. ಎಲ್ಲಿಂದ ನಿಂತ್ಕೊಂಡು ಸರ್ವಿಸ್ ಮಾಡಬೇಕು? ರೈಟ್ ಕೋರ್ಟ್ ಅಲ್ಲಿ. ಎಲ್ಲಿ? ಈಗ ಎಸ್, ಗುಡ್. ಯಾವ ಝೋನ್ ಇದು? ಸರ್ವಿಸ್ ಝೋನ್. ಸರ್ವಿಸ್ ಝೋನ್ ಇಂದ ಎಲ್ಲಿ ಮಾಡ್ಬೇಕು ಅವನು ಸರ್ವಿಸ್ ಅನ್ನ? ಅಪೋಸಿಟ್ ಮಾಡಬೇಕು. ಹಾಗಾದ್ರೆ ಈ ಸರ್ವಿಸ್ ಮಾಡಪ್ಪ. ಈಗ ಓಕೆ, ಏನಾಯ್ತು? ಔಟ್ ಆಗಲಿಲ್ಲ, ಹೊಡಿಲಿಲ್ಲ. ಹೌದಾ? ಡಬಲ್ ಆಡ್ದ. ಪಾಯಿಂಟ್ ಯಾರಿಗೆ? ಬೀರೇಶ್ಗೆ. ಈಗ ಬೀರೇಶ್ 1. ಈ ಕಡೆ ಯಾವ ಕಡೆ ಕೋರ್ಟಿಂದ ಸರ್ವಿಸ್ ಮಾಡಬೇಕು? ಲೆಫ್ಟ್ ಕೋರ್ಟಿಂದ. ಅವಾಗ ವಿನಿ ಎಲ್ಲಿರ್ಬೇಕು? ಎಸ್, ಸರ್ವಿಸ್ ನೀ ಕೊಡಪ್ಪ. ಈಗ ಬೀರೇಶ ಸರ್ವಿಸ್ ಮಾಡ್ತಾನೆ ಅಂತ ಹೇಳಿದ್ರೆ ಮಾಡಿಲ್ಲ. ಸೊ ಲಾಸ್ಟ್ ಬಾಕ್ಸ್ ಅಲ್ಲಿ ಮುಂದೆ ಬಾಕ್ಸ್ ಇದೆ ತಾನೆ, 4 ಮೂಲೆಯಲ್ಲಿ ಬಾಕ್ಸ್ ಇದೆ ಕಾಣ್ತದವ? ಆ ಬಾಕ್ಸ್ ಬಿತ್ತಪ್ಪ, ಔಟ್. ಹೌದಲ್ಲ? ಗುಡ್. ಹಾಗಾದ್ರೆ ಇದನ್ನ ಯಾವ ಕೋರ್ಟ್ ಅಂತ ಹೇಳ್ತೀವಿ? ರೈಟ್ ಕೋರ್ಟ್. ಈ ಕೋರ್ಟ್. ಈಗ ಇಬ್ರು ಸಿಂಗಲ್ಸ್ ಆಡ್ತಿದ್ರೆ ಅಂಕಣದ ಉದ್ದ ಎಷ್ಟು? ಈಗ 44 ಅಡಿ. ಎಷ್ಟು? 44 ಅಡಿ. ಸಿಂಗಲ್ಸ್ ಆಟ ಆಡ್ತಿದಾರೆ ಒಳಭಾಗದಲ್ಲಿ, ಹೌದಾ? ಈಗ ನಾನು ನಿಂತಿನಲ್ಲ ಈ ಲೈನು ಮತ್ತೆ ಫ್ರಂಟ್ ಲೈನು ಎಷ್ಟು ಅಡಿ ಅಗಲ? 17 ಅಡಿ. ಗೊತ್ತಾಯ್ತಲ್ಲ? ಓಕೆ, ಹಾಗಾದ್ರೆ ಇದು ಲೆಫ್ಟ್ ಕೋರ್ಟ್ ರೈಟ್ ಕೋರ್ಟ್ ಆಯ್ತು ಅಂತಂದ್ರೆ ನಾನು ನಿಂತಿರೋ ಪ್ಲೇಸು ಇದು ಸೆಂಟ್ರಲ್ ಲೈನ್ ಅಪ್ಪ. ಇದು ಹೇಳಿದ್ರು ಕರೆಕ್ಟ್ ಆಗಿ. ಸರ್ವಿಸ್ ಝೋನ್, ಅದು ಸರ್ವಿಸ್ ಝೋನ್. ಓಕೆ, ಹಾಗಾದ್ರೆ ಹಿಂಭಾಗದಲ್ಲಿ ಇರ್ತಕ್ಕಂಥ 2 ಲೈನ್ಗಳಿದಾವೆ. ಈ ಲೈನ್ ಏನಂತ ಕರಿತೀವಿ? ಎಂಡ್ ಲೈನ್ ಅಂತ ಕರಿತೀವಿ, ಹೌದಾ? ಸೊ ಡಬಲ್ಸ್ ಈಗ ನಿಂತ್ಕೊಳ್ರಿ ಇಬ್ರು. ಬಾಯ್ಸ್ ಡಬಲ್ಸ್ ಇಬ್ರು ನಿಂತ್ಕೊಳ್ಳಿ. ಆ ಕಡೆ ಸೊ ಈಗ ಡಬಲ್ಸ್ ಅಲ್ಲಿ ಈಗ ಬೀರೇಶ ಸರ್ವಿಸ್ ಮಾಡ್ತಿದ್ದಾನೆ. ಸರ್ವಿಸ್ ಮಾಡಿದಂಥ ಸಂದರ್ಭದಲ್ಲಿ ಇದೇ ಒಂದು 4 ಬಾಕ್ಸ್ ಒಳಗೆ ಬಿತ್ತು ಕಾಕು.
ಸರಿನಾ? ಔಟು. ಎಸ್ ಅನಿತಾ, ಸರ್ವಿಸ್ ಮಾತ್ರ ಈ ಬಾಕ್ಸ್ ಒಳಗೆ ಬೀಳೋ ಹಾಗಿಲ್ಲ, ಅರ್ಥ ಆಯ್ತಾ? ರ್ಯಾಲಿ ಬೇಕಾದ್ರೆ ಆಟ ಆಡ್ಬೇಕಾರೆ ರ್ಯಾಲಿ ಅಂತ ಇವನು ಸರ್ವಿಸ್ ಮಾಡಿದಂತ ಒಂದು ಕಾಕನ್ನ ವಿನಿ ಮತ್ತೆ ಆ ಕಡೆ ಹೊಡೆದು ಮತ್ತೆ ಬೀರೇಶ ಇದ್ರೊಳಗೆ ಏನನ್ನ ಹೊಡೆದ ಅಂತ ಅಂದ್ರೆ ಅವಾಗ ಗುಡ್ಡು. ರ್ಯಾಲಿ ಅಂತಂದ್ರೆ ಗೊತ್ತಾಗ್ತಿಲ್ಲ, ವಾಲಿಬಾಲ್ ರ್ಯಾಲಿ ಗೊತ್ತಲ್ಲ? ಹಾ, ಈ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಈ ಕಡೆಗೆ ಆಟ ಆಡೋದನ್ನ ನಾವು ರ್ಯಾಲಿ ಅಂತೀವಿ. ಆ ಪಾಯಿಂಟ್ ಬಿತ್ತು ಅಂದ್ರೆ ಗುಡ್ಡು, ಆದ್ರೆ ಸರ್ವಿಸ್ ನೇರವಾಗಿ ಸರ್ವಿಸ್ ಬಿತ್ತು ಅಂದ್ರೆ ಔಟು. ಈ ಬಾಕ್ಸಿಗೆ ಅಷ್ಟೇನೆ, ನೇರವಾಗಿ ಸರ್ವಿಸ್ ಬಿತ್ತು ಅಂತಂದ್ರೆ ಔಟು. ಅರ್ಥ ಆಯ್ತಲ್ಲ? ಇದೇ ಈ ವಿನಿನು ಸಮೇತ ಅಲ್ಲಿ ಲಾಸ್ಟಿಗೆ ರಕ್ಷಿತಾ ಬಾಕ್ಸ್ ಒಳಗೆ ಬಿತ್ತು ಅಂದ್ರೆ ವಿನಿ ಮಾಡಿದ ಸರ್ವಿಸ್ ಔಟು, ಹೌದಲ್ಲ? ಅದೇ ತರ ಬಸವರಾಜ್ ಚಾನ್ಸ್ ಬಂದಾಗ ಬಸವರಾಜ ದಿವ್ಯಾ ಮುಂದೆ ಇರ್ತಕ್ಕಂತ ಒಂದು ಬಾಕ್ಸಿ ಬಿತ್ತು ಅಂದ್ರೆ ಗೊತ್ತಾಯ್ತಲ್ಲ? ಈಗ ಈ ಒಂದು ಆಟವನ್ನ ಈಗ ಸಿಂಗಲ್ಸ್ ಆಯ್ತು, ಡಬಲ್ಸ್ ಆಯ್ತು. ಗರ್ಲ್ಸ್ ಡಬಲ್ಸ್ ನಿಂತ್ಕೊಳ್ರಿ. ಎಸ್, ಗರ್ಲ್ಸ್ ಡಬಲ್ಸ್ ಗೊತ್ತಾಯ್ತಲ್ಲ? ಈ ರೈಟ್ ಕೋರ್ಟಿಂದ ರೈಟ್ ಕೋರ್ಟಿಗೆ ಸರ್ವಿಸ್ ಮಾಡಿದಂತ ಸಂದರ್ಭದಲ್ಲಿ ಅನಿತಾ ನಟ್ಟಿಗೆ ಹೊಡೆದ್ಬಿಟ್ಲು, ಟೇಪ್ ಆಗ, ಹೌದಲ್ಲ? ಅನಿತಾ ಸರ್ವಿಸ್ ಮಾಡಿದಂತ ಇಲ್ಲಿ ಬಿತ್ತು, ಆ ಕಡೆ ಬೀಳಿಲ್ಲ, ಅಂಜನಿ ನಿಲ್ತಿರ್ತಾಗ ಬೀಳಿಲ್ಲ, ಇಲ್ಲಿ ಬಿತ್ತು. ಪಾಯಿಂಟ್ ಯಾರಿಗೆ? ಅಂಜಲಿ ಸರ್ವಿಸ್ ಮಾಡಿದಾಗ ಸರ್ವಿಸ್ ಝೋನ್ ಇಂದ ಈ ಕಡೆಗೆ ಬೀಳ್ಬೇಕು, ಹೌದಲ್ಲಪ್ಪ? ಸೊ ಈ ತರ ಇರ್ತಕ್ಕಂಥ ಒಂದು ಆಟವನ್ನ ನಾವು ಎಷ್ಟು ಅಂಕಗಳಿಗೆ ಆಡಿಸಲಾಗುತ್ತದೆ ಅಂದಾಗ 21. ಎಷ್ಟು? 21. ಎಷ್ಟು? ಬೆಸ್ಟ್ ಆಫ್ 3. ಬೆಸ್ಟ್ ಆಫ್ 3. ಮೊದಲು 11 ಪಾಯಿಂಟ್ ಅನ್ನು ಯಾರು ತಗೊಂತೀರೋ ಅವರು ಏನ್ ತಗೋಬಹುದು? ಟೈಮ್ ಅಪ್ ತಗೋಬಹುದು, ಹೌದಲ್ಲ? ಸೊ ಈ ರೀತಿ ಅಕಸ್ಮಾತ್ 21 ಟೀಮ್ ಮ್ಯಾಚ್ ಆಡ್ಬೇಕಾದ್ರೆ 20 ಆಗಿತ್ತಪ್ಪ ಪಾಯಿಂಟ್, ಅಂದ್ರೆ ಇಬ್ರು ಗೇಮ್ ಬಾಲ್ ಆಗಿತ್ತು. ಹಂಗೆ ಕಂಟಿನ್ಯೂಸ್ 2 ಪಾಯಿಂಟ್, ಕಂಟಿನ್ಯೂಸ್ 2 ಪಾಯಿಂಟ್. ಹೆಂಗೆ ವಾಲಿಬಾಲ್ ಅಲ್ಲಿ ನಾವು ಆಡಿಸ್ತೀವಲ್ಲ, ಯಾರು 2 ಅಂಕದ ಅಂತರದಿಂದ ಗೆಲ್ತಾರೋ ಅವ್ರು ಮ್ಯಾಚ್ ವಿನ್ ಆಗುತ್ತೆ, ಅರ್ಥ ಆಯ್ತಲ್ಲ? ಸೊ ಓಕೆ, ಇದರಲ್ಲಿ ಏನಾದ್ರು ಡೌಟ್ಸ್ ಇದೆ ಕೇಳಿ. ಅಂಕಣ, ನಟ್ಟು, ರಾಕೆಟು, ಶಟಲ್ ಬಗ್ಗೆ ಏನಾದ್ರು ಡೌಟ್ಸ್ ಇದೆ ಕೇಳಿ. ಏನಿಲ್ವಾ? ಪಾಸ್ ಕೊಟ್ಬಿಡಮ್ಮ.